ಅತ್ಯಧಿಕ ಬಹುಮತದಿಂದ ಜಯಶೀಲರನ್ನಾಗಿ ಮಾಡಿ ಈ ಭಾಗದ ಎರಡು ಕ್ಷೇತ್ರಗಳು, ಒಂದು ಪದವೀಧರರ ಕ್ಷೇತ್ರ, ಇನ್ನೊಂದು ಶಿಕ್ಷಕರ ಕ್ಷೇತ್ರ. ಪದವೀಧರರ ಕ್ಷೇತ್ರದಿಂದ ರಾಮೋಜಿ ಗೌಡ ಅನ್ನೋರು ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಾಮನಿರ್ದೇಶನವನ್ನು ಕೊಟ್ಟಿದ್ದಾರೆ. ಆಮೇಲೆ ಡಿ ಶ್ರೀನಿವಾಸ್ ಶಿಕ್ಷಕರ ಕ್ಷೇತ್ರದಿಂದ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನಾನು ಡಿ ಕೆ ಶಿವಕುಮಾರ್, ಆಮೇಲೆ ಎಚ್ ಮುನಿಯಪ್ಪ, ಮಧು ಬಂಗಾರಪ್ಪ, ರಾಮೇಂದ್ರ ರೆಡ್ಡಿ, ಸುರೇಶ್ ಶ್ರೀರಾಮ, ನಾವೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ನಾಮಪತ್ರ ಸಲ್ಲಿಸಿದ್ದೇವೆ. ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಎರಡೂ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳು ನೋಡಪ್ಪ, ಎರಡು ಅಭ್ಯರ್ಥಿಗಳನ್ನು ಇವತ್ತು ನಾಮಪತ್ರ ಸಲ್ಲಿಸಿದ್ದೀವಿ. 6 ಜನ ಒಳ್ಳೆ ಕ್ಯಾಂಡಿಡೇಟ್ಗಳನ್ನ ಹಾಕಿದ್ದೀವಿ. 6 ಸೀಟು ಗೆಲ್ತೀವಿ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಗ್ರ್ಯಾಜುಯೇಟ್ಗಳಿಗೆ, ಟೀಚರ್ಸ್ಗಳಿಗೆ ನಾವು ಅವರ ಸಮಸ್ಯೆಗಳು ಕೂಡ ಅರ್ತಿದೆ. ಹಿಂದೆ ಏನು ಸರ್ಕಾರ ಸಹಾಯ ಮಾಡೋಕ್ಕಾಗಿಲ್ಲ, BJP ಸರ್ಕಾರ, ಅವಕ್ಕೆಲ್ಲ ಕೂಡ ನಮ್ಮ ಹತ್ರ ಪರಿಹಾರ ಇದೆ. ಸೊ ಈಗಾಗಲೇ ನಾವು ಅನೇಕ ಅವರ ಬದುಕಿನ ಬಗ್ಗೆ, ಅವರ ವೃತ್ತಿ ಬಗ್ಗೆ ನಾವೆಲ್ಲ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಅನೇಕ ವಿಚಾರಗಳನ್ನು ನಮ್ಮ ಮ್ಯಾನಿಫೆಸ್ಟೋಲ್ಲೂ ಕೂಡ ನಾವು ಹೇಳಿದ್ದೇವೆ. NEP ವಿಚಾರ ಇರ್ಬೋದು, ನಮ್ಮ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ವಿಚಾರ ಇರ್ಬೋದು, ಎಲ್ಲ ವಿಚಾರ ನಮ್ಮ ಮ್ಯಾನಿಫೆಸ್ಟೋಲ್ಲಿ ನಾವು ಏನು ಹೇಳಬೇಕು ನಾವೆಲ್ಲ ಹೇಳಿದ್ದೀವಿ. ಏನು ಹೇಳಬೇಕು ಎಲ್ಲ ಹೇಳಿದ್ದೀವಿ ನಾವು. ಸೊ ಅದಕ್ಕೆ ಅವ್ರಿಗೆ ಕೆಲಸ ಆಗಬೇಕು, ಕೆಲಸದ ಜವಾಬ್ದಾರಿ ನಮ್ಮದು, ವೋಟ್ ಹಾಕೋದು ಅವ್ರದ್ದು. ನಮ್ಗೆ ಅವ್ರ ಮೇಲೆ ವಿಶ್ವಾಸ ಇದೆ. ಈ ಯುವಕರು ಗ್ರ್ಯಾಜುಯೇಟ್ಸು, ಅನ್ಎಂಪ್ಲಾಯ್ಡು ಅವ್ರಿಗೆಲ್ಲ ನಾವು ಸಹಕಾರ ಕೊಟ್ಟಿದ್ದೀವಿ. BJP ಕೊಟ್ರಾ? ಏನು ಕೊಟ್ಟಿಲ್ಲ. ಶಿಕ್ಷಕರು ಏನು ಕೊಟ್ರಾ? ಏನು ಕೊಡಲಿಲ್ಲ. ಸೊ ಅದಕ್ಕೆ ಇಡೀ ರಾಜ್ಯದಲ್ಲಿ ಹೆಂಗೆ ನಮ್ಮ ಪ್ರಕಾಶ್ ಹುಕ್ಕೇರಿ ಮತ್ತು ಮಧು ಮಾದಿಗೌಡರು ಗೆದ್ದರು, ಹಂಗೆ 6 ಜನ ನಾವು ಯಾವ ಗೆದ್ದಿರಲಿಲ್ಲ ಸೀಟ್ಗಳು, ಹಂಗೆ ಇವತ್ತು ಎಲ್ಲ ಕಡೆಗೂ ಕೂಡ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಈ ರಾಜ್ಯದ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ರಾಜ್ಯದ ಮಂತ್ರಿಗಳಾಗಿರ್ತಕ್ಕ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು, ಸನ್ಮಾನ್ಯ KH ಮುನಿಯಪ್ಪ ಅವರು, ಶಿಕ್ಷಕರ ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು ಮತ್ತು ನಮ್ಮ ನೆಚ್ಚಿನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ DK ಸುರೇಶ್ ಅವರು, ಹಲವಾರು ಶಾಸಕರು, ಮಾಜಿ ಶಾಸಕರು ಎಲ್ಲ ಬಂದು ನನ್ನ ನಾಮಪತ್ರಕ್ಕೆ ಇವತ್ತು ಬೆಂಬಲವನ್ನು ಕೊಟ್ಟಿದ್ದಾರೆ. ಈ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಮೂಲಗಳಿಂದ, ವಿಶೇಷವಾಗಿ ಬೆಂಗಳೂರು ನಗರ, ಗ್ರಾಮಾಂತರ, ರಾಮನಗರ ಜಿಲ್ಲೆಯ 36 ಕ್ಷೇತ್ರಗಳಿಂದ ಬಂದಿರತಕ್ಕಂಥ ಪದವೀಧರರು, ವಿಶೇಷವಾಗಿ ಅದರಲ್ಲಿ ಶಿಕ್ಷಕರು ಬಂದಿದ್ದಾರೆ. ಅವರೆಲ್ಲರಿಗೂ ಸಹ ತುಂಬುರದ ಧನ್ಯವಾದ ತಿಳಿಸ್ತೇನೆ. ಏನು ಇವತ್ತಿನ ನಾಮಪತ್ರ ಸಲ್ಲಿಕೆ ರ್ಯಾಲಿಯನ್ನು ನೋಡಿದಾಗ ಹಲವಾರು ಸ್ನೇಹಿತರು ಹೇಳ್ತಾ ಇದ್ರು, ಇದು MLA MLC ನಾಮಿನೇಷನ್ ಅಂತ. ಹಾಗಾಗಿ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ನನ್ನ ಎಲ್ಲ ಸ್ನೇಹಿತರಿಗೂ, ಹಿತೈಷಿಗಳಿಗೂ, ಪದವೀಧರರಿಗೂ, ಶಿಕ್ಷಕರಿಗೂ, ಕಾಂಗ್ರೆಸ್ನ ಕಾರ್ಯಕರ್ತರು, ಜಿಲ್ಲಾ ಅಧ್ಯಕ್ಷರುಗಳು, ಬ್ಲಾಕ್ ಅಧ್ಯಕ್ಷರುಗಳು, ಎಲ್ಲ ಮುಖಂಡರಿಗೂ ಧನ್ಯವಾದಗಳು ಹೇಳ್ತೀನಿ. ಆದ್ಮೇಲೆ ಏನು ಈ ಭಾಗದಲ್ಲಿ ಸುಮಾರು 1,100,000 ಎನ್ರೋಲ್ಮೆಂಟ್ ಆಗಿದ್ದಾವೆ. ಇದೀಗ ತಾನೇ ಹೇಳ್ತಾ ಇದ್ರು ಇನ್ನು 1,20,000 ಟೋಟಲ್ ಎನ್ರೋಲ್ಮೆಂಟ್ ಆಗಿದ್ದಾವೆ. ಹಾಗಾಗಿ ಸತತವಾಗಿ 1.5 ವರ್ಷದಿಂದ ನಾನು ಈ ಭಾಗದಲ್ಲಿ ಓಡಾಡಿಕೊಂಡು
2 ಬಾರಿ ಕೇವಲ ಕೆಲವೇ ಮತಗಳ ಅಂತರ ಸೋತಿದ್ರು ಸಹ ಈ ಬಾರಿ ನನಗೆ ಅತ್ಯಂತ ಹೆಚ್ಚಿನ ಪಕ್ಷ ಮತ್ತು ಶಿಕ್ಷಕರು ಪದವೀಧರರು ನನಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲ ಬೆಂಬಲವನ್ನು ನೋಡಿದಾಗ ಈ ಜನ ಇವತ್ತು ಸೇರಿರ್ತಕ್ಕಂಥದ್ದು ನೋಡಿದಾಗ ಎಲ್ಲ ಒಂದು ಕಡೆ ತುಂಬ ಸಂತೋಷವಾಗ್ತದೆ. ಆ ನಿಟ್ಟಿನಲ್ಲಿ ಅದೇ ರೀತಿಯಾಗಿ ತಮ್ಮ ಪಾತ್ರ ಸಹ ಅತ್ಯಂತ ಮುಖ್ಯವಾಗಿರ್ತದೆ. ಮಾಧ್ಯಮಗಳು ಸಹ ನಿಮ್ಮ ಸಹಕಾರ ನನ್ನ ಮೇಲೆ ಇರಲಿ, ನಿಮ್ಮ ಆಶೀರ್ವಾದ ಇರಲಿ ಅಂತ ವಿನಂತಿ ಮಾಡಿಕೊಂಡು ತಮ್ಮೆಲ್ಲರಿಗೂ ಅನಿಸಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಥ್ಯಾಂಕ್ ಯು. ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರುಗಳು ಇವತ್ತು ನಮ್ಮ ಈ ಚುನಾವಣೆಗೆ ಬಲಿಷ್ಠ ಶಕ್ತಿಯಿಂದ ನಮ್ಮ ಅಭ್ಯರ್ಥಿ ರಾಮೋಜಿ ಗೌಡ ಸಾಹೇಬ್ರನ್ನ ಗೆಲುವಿಗೆ ತರುವಾಗಿ ಎಲ್ಲ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದೀವಿ. ಮುಂಬರುವ ಚುನಾವಣೆಗಳಲ್ಲಿ ಇವತ್ತು ನಾವು ಪತ್ರ ಸಲ್ಲಿಕೆ ಆದಮೇಲೆ ಮುಂಬರುವ ಚುನಾವಣೆಗಳಲ್ಲಿ ಅತಿ ಹೆಚ್ಚು ಮತದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನಮಗೆ ಗೆಲುವು ಸಿಗುತ್ತೆ ಅಂತ ಒಂದು ದೃಢವಾದ ನಂಬಿಕೆ ಇದೆ. ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಜನಪರ ಮಾಡುವಂಥ ಕೆಲಸ ಎಲ್ಲ ನಮ್ಮ ಕರ್ನಾಟಕ ಜನಪರ ಮತ್ತು ನಮ್ಮ ಗ್ರ್ಯಾಜುಯೇಟ್ಸ್ ಪರ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರಿಗೆ ಈ ಒಂದು ಸಂದೇಶ ಕೊಟ್ಟು ನಾವೆರಡು ಮಾತನ್ನು ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಮ್ಮ ತಂದೆಯವ್ರಿಗೋಸ್ಕರ, ರಾಮೋಜಿ ಗೌಡ್ರಿಗೋಸ್ಕರ ಇಡೀ ಕಾಂಗ್ರೆಸ್ ಪಕ್ಷ ಒಂದು ತಾಯಿ ಸ್ಥಾನದಲ್ಲಿ ನಿಂತು ಇವತ್ತು ಅವರಿಗೆ ಮತ್ತೊಮ್ಮೆ 3ನೇ ಬಾರಿ ಅವಕಾಶ ಕೊಟ್ಟಿದೆ. ಅವರು ಇವತ್ತು ಒಂದು MLC ಅನ್ನೋ ಟೈಟಲ್ ಇಲ್ದಿರ ಕೂಡ ಸುಮಾರು 1,16,000 ನಿರುದ್ಯೋಗಿಗಳಿಗೆ ಕೆಲಸ ಕೊಡಿಸಿದ್ದಾರೆ. ಮೋದಿ ಅವರು ಹೇಳ್ಕೊಂಡೇ ಬಂದರು, ಬಟ್ ರಾಮೋಜಿ ಗೌಡ್ರು ಇವತ್ತು ಮಾಡಿದ್ದಾರೆ. ಅದಕ್ಕೆಲ್ಲ ಸಾಧ್ಯ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರ ನಾಯಕರು, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು, DK ಶಿವಕುಮಾರ್ ಸಾಹೇಬ್ರಾಗಿರ್ಬೋದು, ಅಥವಾ ನಮ್ಮ DK ಸುರೇಶ್ ಸಾಹೇಬರು, ರಾಮಲಿಂಗಾರೆಡ್ಡಿ ಸಾಹೇಬ್, ರಕ್ಷಣಣ್ಣ, KH ಮುನಿಯಪ್ಪ ಸಾಹೇಬರು, ಇವತ್ತು ಅವರೆಲ್ಲರೂ ನಮಗೋಸ್ಕರ ಬಂದಿದ್ದಾರೆ, ಇವತ್ತು ನಿಂತಿದ್ದಾರೆ ಅಂದರೆ ಇದೆಲ್ಲ ಸಾಧ್ಯ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಂದ. ಸೊ ದಯವಿಟ್ಟು ನಿಮ್ಮನ್ನೆಲ್ಲ ಕೇಳ್ಕೊತೀನಿ, ಇದೊಂದು ಸರಿ ಒಂದು ಅವಕಾಶ ಮಾಡ್ಕೊಳ್ಳಿ. ಬರೀ ಗ್ರ್ಯಾಜುಯೇಟ್ಸ್ ಅಂದರೆ 30 ವರ್ಷದಿಂದ BJP ಪಕ್ಷಕ್ಕೆ ಅವಕಾಶ ಕೊಟ್ಕೊಂಡೇ ಬಂದಿದ್ದೀರ, ಬಟ್ ಗೆದ್ದರು, ಅವ್ರ ಮನೆ ಸೇರಿದ್ರು. ಇವತ್ತವರೆಗೂ ಗ್ರ್ಯಾಜುಯೇಟ್ಸ್ಗೋಸ್ಕರ ಅವ್ರು ಮಾಡಿದ್ದೇನೂ ಇಲ್ಲ. ಅದೇ ಒಂದು ಕಾರ್ಯಕರ್ತರಿಗೆ ಒಂದು MLC ಅನ್ನೋ ಟೈಟಲ್ ಇಲ್ದಿರ ಇಷ್ಟೆಲ್ಲ ಮಾಡಿರೋ ಒಂದು ನಾಯಕರಿಗೆ ಒಂದು ಅವಕಾಶ ಕೊಟ್ಟು ನೋಡಬೇಕಂತ ನಿಮ್ಮೆಲ್ಲರನ್ನೂ ಕೇಳ್ತೀನಿ. ವಿಶೇಷವಾಗಿ ನನ್ನ ನೆಚ್ಚಿನ ಶಿಕ್ಷಕ ಬಂಧುಗಳು ಎಲ್ಲೋ ಒಂದು ಕಡೆ ಹಲವಾರು BOಗಳು ಬಂದಿದ್ದಾರೆ. ಆದ್ಮೇಲೆ ಎಲ್ಲೋ ಒಂದು ಕಡೆ ಈ ರಾಜ್ಯದ ಪ್ರಾಥಮಿಕ, ಪ್ರೌಢ, ಖಾಸಗಿ ಶಾಲೆಗಳು, ಹೈಸ್ಕೂಲು, ಕಾಲೇಜು, ಡಿಗ್ರಿ ಕಾಲೇಜು ಎಲ್ಲ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಇವತ್ತೆಲ್ಲೋ ಒಂದು ಕಡೆ ಸುತ್ತಲೂ ಇದ್ದ ನಮ್ಮನ್ನು ನೋಡ್ತಾ ಇದ್ದಾರೆ, ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ರಾಮೋಜಿ ಗೌಡರು ಗೆಲುವಲ್ಲ, ಪದವೀಧರರ ಗೆಲುವಾಗಬೇಕು.